ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಬಹುಶಃ ಇದು ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಹೆಣ್ಮಕ್ಳಿಗೂ ಪ್ರತಿಯೊಂದು ತಂದೆ ತಾಯಿರಿಗೂ ತಲುಪಬೇಕಾಗಿರ್ತಕ್ಕಂಥ ವಿಚಾರ. ಪ್ರತಿಯೊಬ್ಬ ಮನುಷ್ಯನಿಗೂ ಹೃದಯವಂತಿಕೆ ಅಂತ ಒಂದಿರಬೇಕು. ಆ ಹೃದಯವಂತಿಕೆ ಅಂತಕ್ಕಂಥದ್ದು ಇಲ್ಲ ಅಂತಂದಾಗ ನಾವು ಏನೇ ಕಷ್ಟಪಡಲಿ, ಏನೇ ಶ್ರಮ ಪಡಲಿ, ನಾವು ನಮ್ಮ ಮಕ್ಕಳಿಗೆ ಮಾಡ್ತಕ್ಕಂತಹ ಆ ಒಂದು ಸೇವೆ ಆಗಿರ್ಬೋದು, ಕರ್ತವ್ಯ ಆಗಿರ್ಬೋದು, ಅಥವಾ ನಿಷ್ಠೆ ಆಗಿರ್ಬೋದು, ಅದಕ್ಕೆ ಯಾವುದೇ ರೀತಿ ಕಿಂಚಿತ್ತು ಬೆಲೆಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಂಥ ಮಕ್ಕಳುಗಳು ಪ್ರಪಂಚದಲ್ಲಿದ್ದಾರೆ. ನಮ್ಮಪ್ಪ ಏನು ಮಾಡಿದ್ದಾನೆ, ನನಗೋಸ್ಕರ ಏನು ಮಾಡಿದ್ದಾನೆ, ಅವನೇನು ಮಾಡಿಲ್ಲ. ಒಂದು ಚೂರಾದರೂ ಅಪ್ಪ ಅಂತಕ್ಕಂಥ ಒಂದು ಪ್ರೀತಿ ಇರಲ್ಲ. ನಮ್ಮಮ್ಮ ಏನು ಮಾಡಿದ್ದಾಳೆ, ಏನೂ ಮಾಡಿಲ್ಲ. ಬರೀ ಅವ್ರ ಮನೆಯವ್ರು ಮಾಡಿಕೊಂಡ್ರು, ಇವ್ರ ಮನೆ ಮಾಡಿಕೊಂಡ್ರು, ಅಕ್ಕಂಗಿರು ಮಾಡಿಕೊಂಡ್ರು, ಅಥವಾ ನನಗಂತ ಏನಾದರೂ ಮಾಡಿಕೊಟ್ಟಿದ್ದಾರಾ, ಮದುವೆಗೆ ಏನಾದ್ರು ಮಾಡಿಕೊಟ್ಟಿದ್ದಾರಾ, ಒಡವೆ ಕೊಟ್ಟಿದ್ದಾರಾ, ಆಸ್ತಿ ಕೊಟ್ಟಿದ್ದಾರಾ, ಪಾಸ್ತಿ ಕೊಟ್ಟಿದ್ದಾರಾ, ಏನೋ ಸಾಗಾಕ್ಬಿಟ್ರು, ಹೆಣ್ಮಕ್ಳು ಅಂತೇಳಿ ಸಾಗಾಕ್ಬಿಟ್ರು. ನಮ್ಮಪ್ಪ ಅಮ್ಮ ಇವತ್ತು ತಿರುಗು ನೋಡಿಲ್ಲ ನನ್ನ ಕಡೆಗೆ ಇವತ್ತು. ಈ ಥರ ಹಲವಾರು ವಿಚಾರಗಳನ್ನು ಕೆಲವು ವ್ಯಕ್ತಿಗತವಾಗಿ ಮಾತಾಡ್ಕೊಳ್ತಿದ್ದಾಗ ಅದೇ ತಂದೆ ತಾಯಿ ಹೇಳ್ತಕ್ಕಂಥದ್ದು ಏನಂದರೆ, ನಾನು ತಂದೆ ಅಂತಕ್ಕಂಥ ಕಿಂಚಿತ್ತು ಪ್ರೀತಿನೂ ಅವನಲ್ಲಿಲ್ಲ, ಅವಳಲ್ಲಿಲ್ಲ. ನಾನು ತಾಯಿ ಅಂತಕ್ಕಂಥ ಒಂದು ಕಿಂಚಿತ್ತು ಪ್ರೀತಿ ಇಲ್ಲ. ನಾವು ಕೆಳಗೆ ಬಿದ್ದಿದ್ದೀವಿ. ನಮ್ಮ ನಡೆಯೋ ಟೈಮಲ್ಲಿ, ನಮ್ಮದು ಬಜಾರ್ ನಡೆಯೋ ಟೈಮಲ್ಲಿ ನಾವೆಲ್ಲ ಮಾಡಿದ್ದೀವಿ, ಏನು ಬೇಕೋ ಎಲ್ಲ ಮಾಡಿದ್ದೀವಿ. ನಾವು ಒಂಚೂರು ಕೆಳಗೆ ಬಿದ್ದಾಗ ನೀನು ಹೆಂಗಿದ್ಯಾ ಅಪ್ಪ ಅಂತ ಒಂದು ಬಂದು ಮಾತು ಕೇಳಲಿಲ್ಲ, ನೀನು ಹೆಂಗಿದ್ಯಮ್ಮ, ನಿನಗೇನಾದ್ರು ಕಷ್ಟ ಇದೆಯಾ ಅಂತ ಒಂದು ಮಾತು ಕೇಳಲಿಲ್ಲ. ಮದುವೆ ಮದುವೆ ಮಾಡಿಕೊಂಡ್ಲು ಬಿಟ್ಲು ಗಾಡಿ. ಇವತ್ತು ನಮ್ಮ ಪರಿಸ್ಥಿತಿ ಹಿಂಗಾಗಿದೆ ಅಂದರೆ, ಒಂದು ಫೋನ್ ಮಾಡಿದ್ರೆ ಏನು ಫೋನ್ ಮಾಡಿ ಹಿಂಗೆ ತಲೆ ತಿಂತೀಯ, ಇಡು ಫೋನು, ಯಾವಾಗಲೂ ನಿದ್ದೆ ರಾಂಗ್ ಮಾಡಾಗೋಯ್ತು, ಎಷ್ಟು ನೋಡ್ಕೊಳ್ಳೋದು ನಿನ್ನ. ಈ ಥರ ಒಂದು ಪ್ರೀತಿ, ಒಂದು ಪ್ರೇಮ, ಒಂದು ಅನುಕಂಪ, ಒಂದು ಅನುಭೂತಿ, ಒಂದು ತಂದೆ ತಾಯಿ ಅಂತಕ್ಕಂಥದ್ದು ನೋ, ನೆವರ್. ಎಷ್ಟೋ ಜನ ಹೆಣ್ಮಕ್ಳಿಗೆ ಇವತ್ತು ಮದುವೆ ಮಾಡ್ಕೊಳ್ತಾರೆ, ಅಗಾಧವಾಗಿರ್ತಕ್ಕಂಥ ಪ್ರೀತಿ ಗಂಡನ ಮೇಲೆ. ಎಂಥ ಪ್ರೀತಿ ಅಂತಂದರೆ ಎಲ್ಲೂ ಬಿಟ್ಕೊಡೋದಿಲ್ಲ ಅವನ್ನ. ಯಾಕಂದರೆ ಗಂಡನೇ ಸರ್ವಸ್ ಅಂತಕ್ಕಂಥ ಎಷ್ಟೋ ಹೆಣ್ಮಕ್ಳು ಇವತ್ತು ಪ್ರಪಂಚದಲ್ಲಿದ್ದಾರೆ. ಅದಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ತಿರ್ತದೆ. ಗಂಡ ಇಲ್ದಿರೋ ಸರಿ ನಾನು ಬಾಳ್ತೀವಿ ಬದುಕ್ತಕ್ಕಂಥ ಎಷ್ಟೋ ಹೆಣ್ಮಕ್ಳು ಕೂಡ ಪ್ರಪಂಚದಲ್ಲಿದ್ದಾರೆ. ನಮ್ಗೆ ಯಾರು ಬೇಕಾಗಿಲ್ಲ, ನಾವು ಇಂಡಿವಿಜುವಲ್ಗೆ ಬದುಕ್ತೀವಿ, ನಮ್ಮದೇ ಸಾಮ್ರಾಜ್ಯ ಅಂತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ ಪ್ರಪಂಚದಲ್ಲಿ. ಆದರೆ ನಾವು ಮಾತಾಡಿಕೊಟ್ಟಿರ್ತಕ್ಕಂಥದ್ದು ಹೃದಯದಲ್ಲಿ ಪತಿ ದೇವರು ಅಂತಕ್ಕಂತಹ ಒಂದು ಅನುಕಂಪ, ಪ್ರೀತಿ, ವಾತ್ಸಲ್ಯ ತುಂಬಿಕೊಂಡಿರ್ತಕ್ಕಂಥವನು. ಅವ್ನು ತಿಂದನೋ ಉಂಡನೋ, ಅಥವಾ ಮನೆಗೆ ಹೋದ್ನೋ, ಅಥವಾ ಕೆಲ್ಸಕ್ಕೆ ಹೋದ್ನೋ ಇಲ್ವೋ, ಏನಾಯ್ತೋ ಎತ್ತಾಯ್ತೋ, ಆಫೀಸ್ಗೆ ಹೋಗೋವರೆಗೂ ರೀ ಮಾತ್ರ ತಗೊಂಡ್ರ, ರೀ ಟ್ರಾಫಿಕ್ ಜಾಮ್ ಆಗಿತ್ತಾ, ರೀ ಕರೆಕ್ಟಾಗಿ ಹೋದ್ರ, ರೀ ಆರೋಗ್ಯ ನೋಡ್ಕೊಳ್ಳಿ, ಸಿಕ್ಕಿದೆಲ್ಲ ಕುಡಿಬೇಡಿ, ತಿನ್ಬೇಡಿ, ಈ ಥರ ಎಲ್ಲ ಪ್ರೀತಿಯ ನುಡಿಗಳನ್ನ ಕಳಿಸಿ ಮಾಡ್ತಕ್ಕಂಥ ಎಷ್ಟೋ ಹೆಣ್ಮಕ್ಳು ಇವತ್ತು ಮಾಡ್ತಿದ್ರು ಕೂಡ ಆ ಗಂಡ ಅಂತಕ್ಕಂಥ ಒಂದು ಪ್ರಾಣಿ ಇದೆಯಲ್ಲ, ಯಾವುದಕ್ಕೂ ಜಗ್ಗೋದಿಲ್ಲ, ಯಾವುದಕ್ಕೂ ಜಗ್ಗಲ್ಲ. ಮಾತೆತ್ತರ ರೇಗೋದು, ಅವಳ ಹೆಂಡತಿ ಪ್ರೀತಿಯಿಂದ ಕೇಳ್ತಾಳೆ. ಆದರೆ ಆ ಗಂಡ ಅಂತಕ್ಕಂಥ ಪ್ರಾಣಿ ಅದೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಏನದು ಆ ಒಂದು ಪ್ರೀತಿ, ಆ ಕರುಣೆ, ಆ ದಯೆ ಹೆಂಗೆ ತೋರಿಸ್ತಾ ಇದ್ದಾಳೆ, ಆ ವಾತ್ಸಲ್ಯ ಹೆಂಗಿದೆ ನನ್ನ ಮೇಲೆ, ಒಂದು ಮಗು ಥರ ನೋಡ್ಕೊಳ್ತಾಳಲ್ಲ, ಅದ್ರದ್ದು ಬೆಲೆನೇ ಗೊತ್ತಾಗೋದಿಲ್ಲ. ಯಾವಾಗಲೂ ಬಂದ ತಕ್ಷಣ ಕಿರಿಕಿರಿ, ಟಾರ್ಚರು, ಹಿಂಸೆ. ಆ ಪ್ರೀತಿ ವ್ಯಕ್ತಪಡಿಸಿದ್ರೆ ಆ ಪ್ರೀತಿಗೆ ಇನ್ನೇನು ಮಾಡಬೇಕು ಅಂತಕ್ಕಂಥ ವ್ಯಕ್ತಪಡಿಸ್ತಕ್ಕಂತಹ ಒಂದು ವ್ಯವಸ್ಥೆ, ಮನಸ್ಥಿತಿ ಇಲ್ಲ ಅಲ್ಲಿ. ಏನು ಮಾಡಿದ್ರು ಅದಕ್ಕೆ ಉಲ್ಟಾ. ಅವಳು ಪ್ರೀತಿ ತೋರಿಸಿದ್ರೆ ಇವನು ಗುರು ಅಂತಕ್ಕಂಥದ್ದು. ಇದು ಗಂಡನಿಗೂ ಅನ್ವಯ ಆಗಿದೆ. ಗಂಡ ತುಂಬ ಪ್ರೀತಿ ಮಾಡ್ತಾನೆ ಹೆಂಡತಿಗೆ, ಆದರೆ ಹೆಂಡತಿ ಕಿಂಚತ್ತು ಗಂಡನ ಮೇಲೆ ಪ್ರೀತಿ ಇರೋದಿಲ್ಲ. ಅವನು ಏನೇ ಮಾಡಲಿ, ಎಷ್ಟೇ ನೋಡ್ಕೊಳ್ಳಿ, ಅವನ ಬಗ್ಗೆ ಒಂದು ಚೂರು ಪ್ರೀತಿ, ಪ್ರೇಮ, ಕರುಣೆ ಇಲ್ವೇ ಇಲ್ಲ. ಇವತ್ತು ಎಷ್ಟು ಜನ ಸಮಾಜಕ್ಕೋಸ್ಕರ, ಕುಟುಂಬಕ್ಕೋಸ್ಕರ ಮದುವೆ ಮಾಡ್ಕೊಂಡ್ಬಿಟ್ಟು ಅವ್ರು ಆ ದಿಕ್ಕು, ಇವ್ರು ಈ ದಿಕ್ಕು, ಏನೂ ಇಲ್ಲ ಮಧ್ಯದಲ್ಲಿ. ಇದೊಂದು ಬಾಳ ಅಂತ ಎಷ್ಟೋ ಜನ ಕೇಳ್ತಾರೆ. ಪಾಪ ಎಷ್ಟೋ ಜನ ತಂದೆಗೆ ವಿಷಯ ಗೊತ್ತಾಗ್ಬಿಟ್ಟು, ಯಾಕೆ ನೀವು ಹಿಂಗಿದ್ದೀರಾ, ಏನು ನಿಮ್ಮ ಕತೆ ಅಂತ ಕೇಳ್ತಾರೆ. ಅದು ವೈಯಕ್ತಿಕವಾಗಿ ಅವ್ರ ಮೇಲೆ ಇವ್ರ ಅಪವಾದ, ಇವ್ರ ಮೇಲೆ ಅವ್ರ ಅಪವಾದ ಇರ್ತದೆ. ಬಟ್ ಒಳಗಡೆ ಆ ಪ್ರೀತಿ ಅನ್ನೋದೇ ಇರೋದಿಲ್ಲ, ಆ ಕರುಣೆ ಅನ್ನೋದೇ ಇರೋದಿಲ್ಲ, ಆ ಸಂತೋಷ ಅನ್ನೋದೇ ಇರೋದಿಲ್ಲ. ಯಾವಾಗಲೂ ಊದ್ಕೊಂಡೇ ಇರ್ತವೆ ಕೆಲವು ಹೆಣ್ಮಕ್ಳು. ಎಷ್ಟೇ ಪ್ರೀತಿ ಮಾಡಿ ಗಂಡ ಊದ್ಕೊಂಡೇ ಇರ್ತವೆ. ಅದೇನು ಬಂದ್ಬಿಟ್ಟಿದೀವ ಅಂತ ಭಾಳ ಜನ ಕೇಳ್ತಾರೆ. ಏನು ಬಂದಿರಲ್ಲ, ಅವನಿರಲ್ಲ ಅಲ್ಲಿ. ಯಾರು ಮುಖ್ಯವಾಗಿ ಅದನ್ನು ವ್ಯಕ್ತಪಡಿಸ್ತಕ್ಕಂತಹ ಒಂದು ಶಕ್ತಿ ಅಂತಕ್ಕಂಥದ್ದು ಏನಿದೆ, ಆ ಶಕ್ತಿ ಇರೋದಿಲ್ಲ ಅಲ್ಲಿ. ಯಾಕಂದರೆ 9 ಗ್ರಹಗಳು ತಗೊಂಡಾಗ 9 ಗ್ರಹಗಳದ್ದು ಒಂದೊಂದು ಶಕ್ತಿ ಇರ್ತದೆ. ಅಂದರೆ ಒಬ್ಬ ವ್ಯಕ್ತಿಗತವಾಗಿ ಒಂದು ಅನುಬಂಧ, ಸಂಬಂಧ ಬಿಗಿಯಾಗಿರಬೇಕು. ನಾವು ಅಂಬಳಿ ಕುಡಿತೀವೋ, ಗಂಜಿ ಕುಡಿತೀವೋ, ಅಥವಾ ಮೃಷ್ಟಾನ್ನ ಭೋಜನ ಮಾಡ್ತೀವೋ, ಒಬ್ಬರಿಂದ ಒಬ್ಬರಿಗೆ, ತಂದೆ ತಾಯಿ ಆಗಿರ್ಬೋದು, ತಂದೆ ಮಕ್ಕಳಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಬಂಧು ಬಳಗ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಹೆಂಡತಿ ಗಂಡ ಆಗಿರ್ಬೋದು, ಒಂದು ಅನುಬಂಧ, ಪ್ರೀತಿ, ವಾತ್ಸಲ್ಯ ಇಲ್ಲ ಅಂದರೆ ಅದು ಬದುಕೇ ಅಲ್ಲ ಅಂತಕ್ಕಂಥದ್ದು ಎಷ್ಟೋ ಜನ ದೊಡ್ಡವ್ರ ಮಾತು. ಆದರೆ ಅದು ಕಾಣದಾದಾಗ ಏನಾಯಿತು, ಎಲ್ಲಿ ಎಡವಟ್ಟಾಯಿತು ಅಂತ ಎಲ್ಲರೂ ಕಕ್ಕಬಿಕ್ಕಿ ಆಗ್ತಾರೆ. ಕಾಣೆ ಆಗಿರೋದು ಅವರಲ್ಲ, ಅವರು ಒಳಗಿರತಕ್ಕಂಥ ಒಂದು ಶಕ್ತಿ,
ಅದು ಯಾವ ಶಕ್ತಿ? ಎಷ್ಟೋ ಜನ ದಾಂಪತ್ಯ ವಿಚಾರ ತಗೊಂಡಾಗ ಮದುವೆ ಆಗಿ 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಆದರೂ ಮಕ್ಕಳೇ ಆಗೋದಿಲ್ಲ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಹಲವಾರು ವಿಚಾರಗಳನ್ನು ಗುಪ್ತವಾಗಿ ರಹಸ್ಯವಾಗಿ ಇಟ್ಕೊಂಡು ನಾನೇನಾದ್ರು ಒಂಚೂರು ಬಾಯಿ ಬಿಟ್ಟರೆ ಮನೆತನದ ಗೌರವ ಮರ್ಯಾದೆ ಹೋಗುತ್ತೆ ಅಂತೇಳಿ ಎಲ್ಲವನ್ನು ಅದುಮಿಕೊಂಡು ಸಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ತಿಳಿಯದ ಕುಟುಂಬದ ಜನ ಏನು ಮಾಡ್ತಾರೆ, ನೀನು ಬಂಜೆ, ನೀನು ಸರಿ ಇಲ್ಲ, ನೀನು ಗೊಡ್ಡು, ಅದು ಇದು ಅಂತ ಬೈಕೊಂಡು ಕಾಲ ಕಳೆದು ಆ ಮಕ್ಕಳಿಗೆ ನೋಯಿಸ್ತಾ ಇರ್ತಾರೆ. ಅವೇನಾದರೂ ಒಂಚೂರು ಬಾಯಿ ಬಿಟ್ಬಿಟ್ಟು ನಿಮ್ಮ ಮಗ ಸರಿ ಇಲ್ಲ ಅಂತ ಅಂದ್ಬಿಟ್ರೆ ಏನೇನು ಆಗುತ್ತೆ ಅನ್ನೋದು ಗೊತ್ತಿದೆಯಾ? ಕೂತ್ಕೊಂಡು ಯೋಚನೆ ಮಾಡಿ. ಯಾಕಂದರೆ ಪ್ರತಿಯೊಂದು ತಪ್ಪುಗಳನ್ನು ಇದು ಹೆಣ್ಣು ಮೇಲೆ ಹಾಕಿ ಅಪವಾದ ಹೊರಿಸಿ ಗೋಳಾಡ್ಕೊಳ್ಳೋದಲ್ಲ. ಗಂಡು ಮಕ್ಕಳಲ್ಲೂ ಹಲವಾರು ಸಮಸ್ಯೆಗಳಿರ್ತವೆ. ಆ ಗಂಡು ಮಕ್ಕಳದ್ದು ಆ ಸಮಸ್ಯೆ ಅಂತ ಬಂದಾಗ ಎಷ್ಟೋ ಜನ ತಾಯಂದಿರಿಗೆ ವಿಚಾರ ಗೊತ್ತಿರ್ತದೆ, ತಂದೆಗೂ ಗೊತ್ತಿರ್ತದೆ. ಆದರೂ ಕೂಡ ಈ ಮಹಾನ್ ಪಟ್ಟಿಂಗ್ರು ಏನು ಮಾಡ್ತಾರೆ ಅಂದರೆ ಮದುವೆ ಮಾಡಬೇಕಂತ ಮದುವೆ ಮಾಡಿಬಿಡ್ತಾರೆ. ಆ ಹೆಣ್ಣು ಬಂದ ಮೇಲೆ ಗೊತ್ತಾಗೋದು ಏನು ನಿಜ ಸ್ಥಿತಿ ಏನು, ಆ ಹುಡುಗನ ನಿಜ ಸ್ಥಿತಿ ಏನು, ಆ ಗಂಡಿನ ನಿಜ ಸ್ಥಿತಿ ಏನು ಅಂತ. ಅವಳು ಒಂದು 6 ತಿಂಗಳು, 1 ವರ್ಷ ತಡ್ಕೊಂಡು ಈ ವಿಷಯ ನನ್ನ ಮಗ ಸರಿ ಇಲ್ಲ ಅಂತಕ್ಕಂಥದ್ದು ಗೊತ್ತಿದ್ರು ಕೂಡ ಆ ಹೆಣ್ಣಿನ ಮೇಲೆ ಅಪವಾದ ವರ್ಷ ಜರಿತಾ ಇರ್ತಾರೆ ಹಾಕೊಂಡು. ಅವಳು ಎಷ್ಟು ದಿನ ಅಂತ ತಡಿತಾಳೆ ಪಾಪ. ನೋಡೋದಂಕ ನೋಡಿ ತನ್ನ ಮನೆಗೆ ಹೇಳ್ಕೊಡ್ತಾಳೆ, ಇಲ್ಲ ನನ್ನ ಗಂಡ ಸರಿ ಇಲ್ಲ, ಮಕ್ಕಳು ಹೇಗಾಗ್ತದೆ ಅಂತ. ಆಗ ಅಲ್ಲಿಂದ ಬಂದು ಇಲ್ಲಿ ಶುರು ಮಾಡಿಕೊಂಡು ನನ್ನ ಮಗಳ ಮೇಲೆ ಏನು ಹೊರಿಸ್ತೇನೆ, ನಿನ್ನ ಮಗನ ಮೇಲೆ ತಪ್ಪಿಟ್ಕೊಂಡು ಅಂತ ಶುರು ಮಾಡ್ಕೊಂಡ್ರೆ ಇಮ್ಮಿಡಿಯೇಟಾಗೆ ಕ್ಲಾಶ್, ಅಲ್ಲೇ ಹೊಡೆದಾಟ ಬಡದಾಟ ಜಗಳ, ಹೋಗಿ ನಿನ್ನ ತವ್ರ ಮನೆಗೆ ಅಂತ. ಎಷ್ಟು ಕುಟುಂಬಗಳಲ್ಲಿ ಈ ಥರ ನಡೆದಿರ್ಬೋದು, ನಡೀತಾ ಇರ್ಬೋದು, ಮುಂದೆ ನಡಿಬೋದು. ಇಲ್ಲಿ ವ್ಯವಸ್ಥೆ ಹೆಂಗಿದೆ ಅಂತಂದರೆ ನಮ್ಮನ್ನು ನಾವು ಸರಿ ಮಾಡ್ಕೊಂಡ್ಬಿಡ್ಬೇಕು. ನಮ್ಮ ತಪ್ಪುಗಳು ಹೊರಗಡೆ ಬರಬಾರ್ದು, ನಾವೆಲ್ಲೂ ತಲೆ ಬಗ್ಗಿಸ್ಬಾರ್ದು, ನಮ್ಮ ಲೂಪ್ ಹೋಲ್ಸ್ಗಳು ನಮಗೆ ಮಾರಕವಾಗಿ ಕೆಲಸ ಮಾಡಬಾರ್ದು. ಅದಕ್ಕೆ ಯಾರನ್ನು ಬೇಕಾದ್ರೂ ಬಲಿ ತೊಗೊಂಡ್ಬೇಡ ಅನ್ನೋ ಮನಸ್ಥಿತಿಲಿ ಇವತ್ತು ಎಷ್ಟೋ ಜನ ಕುಟುಂಬಗಳು, ತಂದೆ ತಾಯಂದಿರು ಇದ್ದಾರೆ. ಇವತ್ತು ಬೇಜಾರು ಮಾಡ್ಕೊಬೇಡಿ, ಹಿಂಗೆ ಹೇಳ್ತೀನಿ ಅಂತ. ತುಂಬ ಜನ ಇದ್ದಾರೆ, ತುಂಬ ಜನ ನೋಡ್ಬಿಟ್ಟಿದ್ದೀನಿ ನಾನು. ಇವತ್ತು ಎಷ್ಟೋ ಜನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಭಾಳ ಜನ ಹೆಣ್ಮಕ್ಳುಗಳು ಕುಟುಂಬದಲ್ಲಿ 4 ಜನ 5 ಜನ 6 ಜನ ಹೆಣ್ಮಕ್ಳುಗಳು, ಒಟ್ಟೇ ಕುಟುಂಬದಲ್ಲಿ ಹೆಣ್ಮಕ್ಳು ಯಾರಿಗೂ ಮದುವೆ ಇಲ್ಲ, ಮಕ್ಕಳಿಲ್ಲ, ಮದುವೆ ಇಲ್ಲ, ಮಕ್ಕಳಿಲ್ಲ. ಇನ್ನು ಮಕ್ಕಳ ಕತೆ ನೋಡೋಣ ಆಮೇಲೆ. ಮದುವೆನೇ ಆಗೋದಿಲ್ಲ, ಏನು ಮಾಡಿದ್ರು ಮನೇಲಿ ಶುಭ ಕಾರ್ಯಗಳಾಗೋದಿಲ್ಲ. ಏನು ಮಾಡಿದ್ರು ಕೂಡ ಆ ಶುಭ ಕಾರ್ಯಗಳು ಪ್ರಯತ್ನ ಪಟ್ಟರೆ ಒಂದಲ್ಲ ಒಂದು ತೊಂದರೆಗಳು ಬರ್ತಾನೇ ಇರ್ತದೆ ಕುಟುಂಬದಲ್ಲಿ. ಇವತ್ತೊಂದು ಮನೆ ತೊಗೋಬೇಕು, ಒಂದು ಮನೆ ಒಂದು ಸ್ವಂತ ಸೂರು ಮಾಡ್ಕೋಬೇಕು, 60 ವರ್ಷ ಆಗೋದು, ರಿಟೈರ್ ಟೈಮ್ ಬಂತು ಅಂದ್ರೂ ಕೂಡ ಆ ಒಂದು ಮನೆ ತೊಗೊಂಡು ಮನೆ ಕಟ್ಟೋಕ್ಕಾಗೋದಿಲ್ಲ ಅಲ್ಲಿ ಎಷ್ಟೋ ಕಡೆ. ಇಲ್ಲ ಒಂದು 4 ಕಾಸು ಕೂಡಿಡೋಣ, ಸಂಪಾದನೆ ಮಾಡಿದ್ದು ನಾಳೆ ಕಷ್ಟಕ್ಕೆ ಆಗ್ತದೆ ಅಂತಾರೆ, ಆ ಹಣ ಆ ಮನೇಲಿ ನಿಲ್ಲೋದೇ ಇಲ್ಲ. ಏನೇ ಮಾಡಿದ್ರು ಏನಾದರೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಹೋಗ್ತಾ ಇರ್ತದೆ. ಆ ಮಕ್ಕಳ ಮೇಲೆ ಇರ್ತಕ್ಕಂಥ ವಾತ್ಸಲ್ಯ ಒಂದು ವರ್ಗಕ್ಕೆ ಆಯಿತು ಅಂದರೆ ಮಕ್ಕಳು ಕಂಡ್ರೆ ಆಗಲ್ಲ. ಗಂಡನಿಗೆ ಏನೋ ಮಕ್ಕಳಾಗೋಗ್ಬಿಟ್ವು, ಅವು ತಿಂದ್ವಾ, ಉಂಡ್ವಾ, ಸ್ಕೂಲ್ ಹೋಗ್ತವ, ಫೀಸ್ ಕಟ್ಟಬೇಕಾ ಬೇಡವಾ, ಅದು ಇದು ಏನೂ ಕೇಳಲ್ಲ. ಅವ್ನು ಪಾಡ್ಕೊಂಡು ಬಂದ, ತಿಂದ್ಕೊಂಡ, ಹೋದ, ಬಿಟ್ಟ ಅಷ್ಟೇ. ಆ ಮಕ್ಕಳು ಒಂದಿನ ಪ್ರೀತಿಯಿಂದ ಮಾತಾಡಿಸಿ ಒಂದು ತಂದೆ ಸುಖ ಕೊಡಲಿಲ್ಲ, ಒಂದು ತಂದೆ ಪ್ರೀತಿ ಕೊಡಲಿಲ್ಲ ಅಂತ ಹೇಳ್ತಾರೆ. ಕಾರಣ ಏನು? ಶುಕ್ರ ಗ್ರಹ. ಯಾಕೆ ಈ ಮಾತೆಲ್ಲ ನಾವು ಹೇಳ್ತೀವಿ ಅಂತಂದರೆ, ಇವತ್ತು ಸಾಮಾಜಿಕ ಬದುಕಿನಲ್ಲಿ ನಾವು ಇವೆಲ್ಲ ವೈಯಕ್ತಿಕವಾಗಿ ನಾವು ಕಾಣ್ತೀವಿ. ಆದರೆ ನೋಡೋ ದೃಷ್ಟಿ ನಾವು ಚೇಂಜ್ ಮಾಡ್ಕೊಂಡಾಗ, ಅಂದರೆ ಗ್ರಹಗತಿಗಳ ರೀತಿಯಲ್ಲಿ ನಾವು ನೋಡೋಕೆ ಶುರು ಮಾಡ್ತಂದಾಗ ಯಾರ್ದು ತಪ್ಪಿಲ್ಲ, ಆ ನಡವಳಿಕೆಗಳು ಸರಿ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಅವನು ಕಠೋರವಾಗಿದ್ದಾನೆ, ಕಲ್ಲಾಗಿದ್ದಾನೆ, ಹೃದಯನೇ ಇಲ್ಲ ಅಂತಂದರೆ ಅವನು ಇರೋದೇ ಸರಿ. ಯಾಕಂದರೆ ಅವನಿಗೆ ಅದಿಲ್ಲ ಅಂದಾಗ ಅದು ಉತ್ಪನ್ನ ಎಲ್ಲಿಂದ ಆಗ್ಬೇಕು ಹೇಳಿ ನೋಡೋಣ. ಇವತ್ತು ನೀನು ಕರೋಡಪತಿ ಆಗ್ಬಿಡ್ಬೇಕು ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತೀರಾ. ನನಗೊಂದು ಕಾರ್ ಇರಬೇಕು, ನನಗೊಂದು ಬಂಗ್ಲೆ ಇರಬೇಕು, ನನಗೊಂದು ಒಳ್ಳೆ ಕೆಲಸ ಇರಬೇಕು, ನನಗೂ ಗಿಂಬಳ ಬರಬೇಕು, ಎಲ್ಲ ನಿರೀಕ್ಷೆ ಮಾಡ್ತೀರಿ. ತಗೊಳ್ಳಿ ನೋಡೋಣ, ಪಡ್ಕೊಳ್ಳಿ ನೋಡೋಣ. ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಎಷ್ಟು ಹೋರಾಟ ಮಾಡ್ತೀರಿ, ಬಿಸ್ನೆಸ್ ಮ್ಯಾನ್ ಆಗ್ಬಿಡಿ. ಹೀರೋ ಆಗಬೇಕು ಅಂತ ಹೋರಾಟ ಮಾಡ್ತೀರಿ, ಆಗ್ಬಿಡಿ ನೋಡೋಣ. ಪ್ರಾಪ್ತಿ ಇರಬೇಕು, ಪ್ರತಿಯೊಂದಕ್ಕೂ ಪ್ರಾಪ್ತಿ ಇರಬೇಕು. ಆ ಪ್ರಾಪ್ತಿ ಯೋಗ ಇಲ್ಲ ಅಂತಂದಾಗ ನೀವು ಏನೇ ತಿಪ್ಪರ್ಲಾಗ ಹಾಕೋರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬರೀ ಆಯಸ್ಸು ವಯಸ್ಸು ವ್ಯರ್ಥ ಆಗ್ತಿರ್ತದೆ ಹೊರತು, ನಷ್ಟ ಆಗ್ತಿರ್ತದೆ ಹೊರತು ಏನು ಮಾಡೋಕ್ಕೋದ್ರೂ ಆಗೋದಿಲ್ಲ. ಹಾಗೆಯೇ ಒಬ್ಬ ವ್ಯಕ್ತಿಯಲ್ಲಿ ನಾವೇನಾದ್ರು ನಿರೀಕ್ಷೆ ಮಾಡ್ತೀವಿ ಅಂತಂದಾಗ ಜಾತಕ ರೀತಿ ಅವನೆಲ್ಲ ಇದೆಯಾ ಅಂತ ಹುಡುಕ್ಬಿಡ್ಬೇಕು ನಾವು. ಅದಿಲ್ಲ ಅಂದಾಗ ಅವನಿಂದ ನಿರೀಕ್ಷೆ ಮಾಡಿದ್ರೆ ನಾವು ಬಿಟ್ಬಿಡ್ಬೇಕು. ಅಥವಾ ಅವನಿಗೆ ಅದಿಲ್ಲ ಅಂತಂದಾಗ ಅದನ್ನು ಹೇಗೆ ನಾವು ವೈಯಕ್ತಿಕವಾಗಿ ಅಥವಾ ಪ್ರಕೃತಿದತ್ತವಾಗಿ ಅಥವಾ ವೈದಿಕವಾಗಿ ಅಥವಾ ಜ್ಯೋತಿಷಾಸ್ತ್ರ ರೀತಿಯಾಗಿ ನಾವು ಹೇಗೆ ಅವನಿಗೆ ಫೀಡ್ ಮಾಡಬೇಕು, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಯಾಕೆ ನಾವು ಫಿಲ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಶುಕ್ರ ಭಗವಾನ್ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಅತ್ಯಮೂಲವಾಗಿರ್ತಕ್ಕಂಥ ಒಂದು ಶಕ್ತಿ. ಆ ಶುಕ್ರ ಇಲ್ಲ ಅಂದರೆ ಅಲ್ಲಿ ಪ್ರೀತಿ, ಪ್ರೇಮ, ಅನುಕಂಪ, ದಾಂಪತ್ಯ, ಸಂತಾನಕ್ಕೆ
ಯಾವುದೂ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ದಾಂಪತ್ಯ ಸುಖಕ್ಕೆ ಶುಕ್ರ ಭಗವಾನ್ ಅಧಿಪತ್ಯ, ಭೋಗ ಭಾಗಿಗಳಿಗೆ ಶುಕ್ರ ಭಗವಾನ್ ಅಧಿಪತ್ಯ, ಒಂದು ಪ್ರೀತಿ ಅನುಕಂಪ ಹೃದಯ ವೈಶಾಲ್ಯತೆ ಮೆರಿಬೇಕು ಅಂದಾಗ ಆ ಶುಕ್ರ ಭಗವಾನ್ ಅನುಗ್ರಹ ಬೇಕು. ಅದರಿಂದ ಶುಕ್ರ ಭಗವಾನ್ ನಮ್ಮ ಜಾತದಲ್ಲಿ ಮಿಸ್ ಆಗಿದ್ದಾನೆ, ನಮ್ಮ ಜಾತಕ್ಕೆ ನೋಡ್ಕೊಂಡು ಹೇಳ್ದಂಗೆ ಸಂಖ್ಯಾಶಾಸ್ತ್ರ ಕುಂಡಿಲಿ ನೋಡಿದ್ವಿ ಅವನಿಲ್ಲ ಅಂತಂದರೆ ಏನು ಮಾಡಬೇಕು ಅಂತಂದರೆ, ಭಾಳ ಮುಖ್ಯವಾಗಿ ಮದುವೆ ಮಾಡ್ಕೊಳ್ತಕ್ಕಂಥ ಎಲ್ಲ ಗಂಡಂದಿರು ಹೆಂಡತಿಗೆ ಗೌರವ ಕೊಟ್ಟು ಕಲಿಯೋದನ್ನ ಕಲೀರಿ. ಹೆಂಡತಿಗೆ ಮರ್ಯಾದೆಯನ್ನು ಕೊಡಿ, ಹೆಂಡತಿಯನ್ನು ಅಗಾಧವಾಗಿ ಪ್ರೀತಿಸಿ, ಹೆಂಡತಿಯ ಸಲಹೆಗಳಿಗೆ ಗೌರವವನ್ನು ಕೊಡಿ, ಹೆಂಡತಿಯ ಮಾರ್ಗದರ್ಶನಗಳಿಗೆ ಮರ್ಯಾದೆಯನ್ನು ಕೊಡಿ. ಇದು ಭಾಳ ಮುಖ್ಯವಾಗಿ ಮನೇಲಿ ಯಾವ ಹೆಣ್ಮಕ್ಳು, ಅದು ಮಗಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಯಾವುದೇ ಒಂದು ಸ್ತ್ರೀಗೆ ಗೌರವ ಕೊಡೋದನ್ನ ಫಸ್ಟ್ ಕಲೀರಿ. ಯಾಕಂದರೆ ನಾವು ಅನ್ಕೊಂಡಂಗೆ ಹೀಗೆ ನಾವು ಇರೋದೇ ಹೀಗೆ ಅಂತಂದರೆ ಒಂದಿನ ಅದರ ನಾಶ ಗ್ಯಾರಂಟಿ. ನಾವು ಪರಿವರ್ತನೆ ರೂಪವಾಗಿ ನಾವೇನಾದರೂ ಒಂದು ಬದಲಾವಣೆ ಮಾಡ್ಕೊಂಡಾಗ ನಮಗಲ್ಲಿ ಅಭಿವೃದ್ಧಿ ಅಷ್ಟೇ ಖಚಿತವಾಗಿ ಕೆಲಸ ಮಾಡ್ತದೆ. ಆದರೆ ಅಭಿವೃದ್ಧಿನೇ ಮಾತ್ರ ಬೇಕು, ಕರ್ಮಗಳು ಯಾವುದು ಬೇಡ ಅಂತಂದರೆ ಅಭಿವೃದ್ಧಿ ಕುಂಠಿತವಾಗಿ ಕರ್ಮಕ್ಕೆ ನಮ್ಮನ್ನು ಕರ್ಕೊಂಡೋಗಿ ಬೀಳಿಸ್ತದೆ, ಅದು ಸರ್ವನಾಶವಾಗಿ ಕೆಲಸ ಮಾಡ್ತದೆ. ಅದರಿಂದ ಹೆಣ್ಣಿನ ಶಾಪ ಬೀಳ್ದಿರೋ ಥರ ಆದಷ್ಟು ಅವಾಯ್ಡ್ ಮಾಡಿ. ಯಾರ ಹತ್ರ ಮಾತಾಡಬೇಕಾಗಲಿ, ಯಾರಾದ್ರೂ ನೋಡಬೇಕಾಗಲಿ, ವ್ಯವಹಾರ ಮಾಡಬೇಕಾದ್ರಿ, ಅಥವಾ ಯಾರು ಹೇಳ್ಕೊಟ್ಟಿರ್ತಾರೆ ಯಾವ ಹೆಣ್ಣನ್ನು ತಿರಸ್ಕಾರ ಮಾಡಬೇಡಿ. ಹೆಣ್ಣು ಅಂದರೆ ಯಾರು? ಮಹಾಲಕ್ಷ್ಮಿ ಸ್ವರೂಪ. ನಿಮ್ಮ ಮನೆಯ ಕಿಚನ್ನಲ್ಲಿ ಅಡುಗೆ ಮನೆ ಯಾವುದೇ ಕಾರಣಕ್ಕೂ ಬೇರೆ ದಿಕ್ಕಲ್ಲಿ ಬರಬಾರ್ದು. ಯಾರಿಗೆ ಶುಕ್ರ ದೋಷ ಇರ್ತದೆ ಅಥವಾ ಮಿಸ್ಸಿಂಗ್ ನಂಬರ್ 6 ಆಗಿರ್ತದೆ, ಕಿಚನ್ ಬಂದು ಆಗ್ನೇಯದಲ್ಲೇ ಬರಬೇಕು. ಇನ್ ಕೇಸ್ ಆಗ್ನೇಯದಲ್ಲಿ ಬರಲಿಕ್ಕೆ ಆಗಿಲ್ಲ ಅಂತಂದ್ರೆ ನೀವೇನು ಮಾಡಬೇಕು ಅಂತಂದರೆ, ಭಾಳ ವಿಶೇಷವಾಗಿ ನೀವು ಆ ಆಗ್ನೇಯ ಭಾಗ ಇದೆಯಲ್ವಾ, ಆ ಆಗ್ನೇಯ ಭಾಗದಲ್ಲಿ ಒಂದು ದಾಸವಾಳ ಗಿಡವನ್ನು ನೆಡಿ. ಇಲ್ಲ ತುಂಬ ದೊಡ್ಡದಾಗಿದೆ, ಆಗಲೇ 30, 40, 60, 40, 100 ಇದೆ ಅಂತಂದರೆ ನೀವು ಆಗ್ನೇಯ ಭಾಗದಲ್ಲಿ ಮೂಲೆಗೆ ನೀವೇನು ಮಾಡಬೇಕು, ಒಂದು ಹತ್ತಿ ಮರವನ್ನು ನೆಡಿ. ಅದು ತುಂಬ ದೊಡ್ಡದ ಬೆಳೀತಾ ಹೋಗಿತ್ತು ಹತ್ತಿ ಮರ. ತುಂಬ ಜಾಗ ಇದ್ರೆ ಮಾತ್ರ ಮಾಡಿ, ಇಲ್ಲ ಸುಮ್ಮನೆ ಅರ್ಧಂಬರ್ಧ ಮಾಡಿಬಿಟ್ಟು ತೊಂದರೆ ಮಾಡೋದು ಬೇಡ. ದಾಸವಾಳ ಗಿಡ ಇಡಿ ಅಥವಾ ಹತ್ತಿ ಮರ ಗಿಡ. ದಿನನಿತ್ಯ ಪೂಜೆ ಮಾಡಬೇಕು, ಇದನ್ನು ದಿನನಿತ್ಯ ಪೂಜೆ ಮಾಡಬೇಕು. ನೆನಪಿಟ್ಕೊಳ್ಳಿ. ಹತ್ತರ ಬಗ್ಗೆ ಆಗಾಗ ಮಾತಾಡ್ತಿದ್ದೀನಿ. ಹತ್ತರ ಪೂಲನ್ನು ಮೈಯಲ್ಲಿ ಸಿಂಪಡಿಸ್ಕೊಳ್ಳಿ, ಆಯಿತಾ? ಕರ್ಪೂರ ತೈಲ ಇದ್ದರೆ ಬೆಳಗ್ಗೆ ಸ್ನಾನ ಮಾಡ್ಬೇಕಾದ್ರೆ ಒಂದು 2-3 ಡ್ರಾಪ್ ಹಾಕ್ಬಿಟ್ಟು ಕರ್ಪೂರ ತೈಲದಿಂದ ಸ್ನಾನ ಮಾಡಿ, ಆಯಿತಾ? ಸಾಧ್ಯವಾದಷ್ಟು ಯಾವಾಗಾದ್ರೂ ಶುಕ್ರವಾರ ಒಂದು ಇಡೀ ಕಲ್ಲುಪ್ಪು ಹಾಕ್ಬಿಟ್ಟು ಅದರಿಂದ ಸ್ನಾನ ಮಾಡ್ತಾ ಬನ್ನಿ. ಶುಕ್ರವಾರ ಯಾವುದಾದ್ರೂ ಒಂದು ಕ್ಷೇತ್ರಗಳಿಗೆ ಹೋದಾಗ ನೀವೇನು ಮಾಡಬೇಕು, ಶುಕ್ರವಾರ ದಿವಸ ಸಮುದ್ರ ಸ್ನಾನ ಮಾಡೋದು ಮರಿಬೇಡಿ. ಶುಕ್ರವಾರ ದಿವಸ ಸಮುದ್ರ ಸ್ನಾನ ಮಾಡಿ. ಏನು ಮಾಡಿದ್ರೂ ತಲೆ ಎತ್ತಕ್ಕಾಗ್ತಿಲ್ಲ ಅಂತ ಹೇಳ್ತೀರಾ, ಕಾರಣ ಏನಂದರೆ ಅವುಗಳೆಲ್ಲ ಶುಕ್ರ ಭಗವಾನ್ ಇರಬೇಕು. ಶುಕ್ರ ಭಗವಾನ್ ಇಲ್ಲ ಅಂತಂದರೆ ಒಂದು ಮೊಬೈಲ್ ನಂಬರ್ ಟೋಟಲ್ ಮಾಡಿದ್ರೆ 6 ಬರುತ್ತಾರೆ, ಒಂದು ಮೊಬೈಲ್ ನಂಬರ್ ತಗೊಳ್ಳಿ. ಟೋಟಲ್ ಬರುತ್ತಾರೆ, ಒಂದು ಅಕೌಂಟ್ ನಂಬರ್ ಓಪನ್ ಮಾಡಿ. 6 ಬರುತ್ತಾರೆ, ಒಂದು ಅಕೌಂಟ್ ಓಪನ್ ಮಾಡಿ. ಸಾಧ್ಯವಾದಷ್ಟು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಶುಕ್ರವಾರ ಭೇಟಿ ಕೊಡಿ. ಮಹಾಲಕ್ಷ್ಮಿ ಅನ್ನೋರಿಗೆ ಅಭಿಷೇಕ ಪೂಜೆಯನ್ನು ಕೊಟ್ಟು ಅಲ್ಲಿ ಬಂದಿರತಕ್ಕಂಥ ಮುತ್ತೈದೆಯರಿಗೆ ಮಡಿಲು ತುಂಬಿಸ್ಬಿಟ್ಟು ಅವರಿಂದ ಒಂಚೂರು ಆಶೀರ್ವಾದ ಮಾಡಿಸ್ಕೊಳ್ಳಿ. ಈ ರೀತಿ ಮಾತಾಡ್ತಾ ಹೋದರೆ ಇನ್ನೂ ಹಲವಾರು ವಿಚಾರಗಳಿದ್ದಾವೆ. ಆದರೆ ಮೇಲ್ಮೇಲೆ ಎಷ್ಟು ನಮಗೆ ಸಂಕ್ಷಿಪ್ತವಾಗಿ ಸರಳವಾಗಿ ಸುಲಭ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ಮೆಥಡ್ಗಳಿತ್ತು ಅಂದರೆ, ಈ ಮೆಥಡ್ಗಳ ಮುಖಾಂತರ ಏನು ಮಾಡಬೇಕು, ನಾವು ಆ ದೋಷವನ್ನು ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಅಯ್ಯೋ ನನ್ನ ಹೆಂಡತಿ ಹೇಳ್ತಾನೆ ಕಟ್ಟುಕ ಅಂತ, ನಾನು ಇರೋದೇ ಹೀಗೆ, ನಾನು ನಮ್ಮ ಅಪ್ಪನ ಪ್ರೀತಿ ಮಾಡಲ್ವಂತೆ, ನಾನು ಇರೋದೇ ಹೀಗೆ, ಇದಲ್ಲ. ಯಾಕಂದರೆ ಈ ಥರ ಮಿಸ್ಬಿಹೇವ್ ಮಾಡ್ತಿರೋರು ಇವತ್ತು ಕಾರ್ಯಕ್ರಮ ನೋಡ್ತಾ ಇರ್ಬೋದು, ಅಥವಾ ನಮ್ಮಲ್ಲೇ ಆ ಒಂದು ಭಾವನೆ ಬಂದಿರ್ಬೋದು. ನನ್ನ ತಂದೆ ಕಂಡ್ರೆ ಆಗಲ್ಲ, ತಾಯಿ ಕಂಡ್ರೆ ಆಗಲ್ಲ, ಹೆಂಡತಿ ಕಂಡ್ರೆ ಆಗಲ್ಲ, ಮಕ್ಕಳು ಕಂಡ್ರೆ ಆಗಲ್ಲ, ಇದು ಯಾಕೆ ನಾನು ಹೀಗೆ ಅಂತಕ್ಕಂಥದ್ದು ಏನಾದರೂ ಒಂದು ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಇದನ್ನು ನೀವು ಬಳಸ್ಕೋಬೇಕು. ಈ ರೆಮಿಡಿಗಳನ್ನು, ಈ ಪರಿಹಾರಗಳನ್ನು ಬಳಸ್ಕೋಬೇಕು. ನೀವು ಯಾವಾಗ ಮಾಡಲ್ಲ, ಅದು ಇಡೀ ಜೀವನ ಪೂರ್ತಿ ನಿಮಗೆ ನರಕವನ್ನು ತಂದುಕೊಡ್ತದೆ. ಆರೋಗ್ಯದಲ್ಲಿ, ಫೈನಾನ್ಸಲ್ಲಿ, ದಾಂಪತ್ಯ ಜೀವನದಲ್ಲಿ, ಅಭಿವೃದ್ಧಿಯಲ್ಲಿ ಮಾರಕವಾಗಿ ಕೆಲಸ ಮಾಡ್ತದೆ. ನಾನು ಆಗಲೇ ಹೇಳಿದೆ, ನಾವು ಅಮೃತ ತಿಂತೀವೋ ಗಂಜಿ ಕುಡಿತೀವೋ ನಮ್ಗೆ ಅವೆಲ್ಲ ಯಾರು ಬಂದು ನೋಡೋದಿಲ್ಲ. ಹೊಟ್ಟೆ ಬಗ್ದು ನೋಡೋದು ಏನು ತಿಂದಿದೆಯಾ ಅಂತ. ಇವನು ಒಳ್ಳೆ ವ್ಯಕ್ತಿನಾ, ಇವನಿಗೆ ಹೃದಯ ವೈಶಾಲ್ಯತೆ ಇದೆಯಾ, ಇವನಲ್ಲಿ ಒಂದು ಮಾನವತ್ವ ಇದೆಯಾ, ಇವನಲ್ಲಿ ಮನುಷ್ಯತ್ವ ಇದೆಯಾ, ಇವನು ಪ್ರೀತಿಗೆ ಅರ್ಹವಾಗಿರೋ ವ್ಯಕ್ತಿನಾ, 4 ಜನಕ್ಕೆ ಒಳ್ಳೇದು ಮಾಡ್ತಾನ, ಇವ್ನು ನಾವೇನಾದ್ರೂ ಒಳ್ಳೇದು ಮಾಡ್ಬೋದಾ, ಇವನು ಕಂಡ್ರೆ ಒಂದು ಪ್ರೀತಿಯಿಂದ ಗೌರವದಿಂದ ಕಾಣೋಣ, ಇದು ಮನಸ್ಸಲ್ಲಿ ಬರಬೇಕು. ಇದು ಬರದೆ ಅವ್ನು ಕಂಡ್ರೆ ಸಿರಿಲ್ಲ ಹೋಗಿ ಅವ್ನು ನಟ್ರಿ ಆ ಥರ ಅನ್ಬಾರ್ದು ನಮ್ಮಲ್ಲಿ. ಅದರಿಂದ ಇದನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ಮಾಡ್ಕೊಳ್ಳಿ. ಸಾಧ್ಯ ಆರ್ಥಿಕ ಸ್ಥಿತಿ ಚೆನ್ನಾಗಿತ್ತು ಅಂದರೆ ಈ ರಿಂಗ್ ಫಿಂಗರ್ಗೆ ಒಂದು ಡೈಮಂಡ್ ವೇರ್ ಮಾಡ್ಕೊಳ್ಳಿ, ಒಳ್ಳೆ ಡೈಮಂಡ್ ವೇರ್ ಮಾಡ್ಕೊಳ್ಳಿ. ಅದು ತೂಕ ಎಷ್ಟಿದೆ ಆಧಾರದ ಮೇಲೆ ಆ ಡೈಮಂಡ್ ವೇರ್ ಮಾಡ್ಕೋಬೇಕಾಗ್ತದೆ. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ.